ಹಾಯ್ ಆಲ್, ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಆಗಿರತ್ತೆ. ನಾನಿವತ್ತು ವಾಕಿಂಗ್ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಸಾಲೆ ರೊಟ್ಟಿ ಮಾಡೋಣ ಅಂತ ಬಂದೆ. ಅದಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನು ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಕುದಿಯೋಕ್ಕಿಟ್ಟು ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು, ನೀರುಳ್ಳಿ, ಕ್ಯಾರೆಟ್ನ ಹಾಕಿದ್ದೀನಿ. ಫುಲ್ ನೀರೆಲ್ಲ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಸರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮೊಸರು ಒಗ್ಗರಣೆಗೂ ಕೂಡ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನಿವತ್ತು ಬೆಣ್ಣೆ ಮಾಡಬೇಕಿತ್ತು. ಅದಕ್ಕೆ ಎಲ್ಲ ಕೆನೆ ತೆಗೆದು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ನಾನು ಬೆಣ್ಣೆನ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಬಿಟ್ಟು ಇಲ್ಲಿ ವೀಳ್ಯದೆಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಮನೇಲಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರದ್ದು ನೊರೆಯೆಲ್ಲ ಹೋದ್ಮೇಲೆ ನಾವು ಅದಕ್ಕೆ ವೀಳ್ಯದೆಲೆ, ಬೆಳ್ಳುಳ್ಳಿ, ಬೆಲ್ಲ, ಅರಿಶಿನ ಎಲ್ಲದನ್ನು ಸೇರಿಸಿ ಒಂದು ಕುದಿ ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟಿಗೆ ಒಂದು ಏಲಕ್ಕಿ ಹಾಕಿಬಿಟ್ರೆ ತುಪ್ಪ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಆ್ಯಂಡ್ ತುಂಬಾ ಘಮ ಘಮ ಇರುತ್ತೆ. ಎಷ್ಟು ದಿವಸ ಇಟ್ಟರೂ ಟೇಸ್ಟ್ ವೈಸು ಸ್ಮೆಲ್ ವೈಸು ಏನೂ ಚೇಂಜ್ ಆಗೋಲ್ಲ. ಅದೇ ರೀತಿಯಾಗಿ ಮಸಾಲೆ ರೊಟ್ಟಿನ ನಾದ್ಬಿಟ್ಟು ಚೆನ್ನಾಗಿ ಉದ್ಬಿಟ್ಟು ಅದನ್ನು ಇವಾಗ ಬೇಯಿಸ್ತಾ ಇದ್ದೀನಿ. ಮೊಸರು ಒಗ್ಗರಣೆ ಜೊತೆಗೆ ಮಸಾಲೆ ರೊಟ್ಟಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.